Hello, my dear 7th standard students. Hope you're all good and safe at home. Welcome to my English class. In today's class, we are going to learn about your second poem, Awareness. What do you mean by awareness? ಅವೇರ್ನೆಸ್ ಅಂದರೆ ಏನು? ಅರಿವು, ಜಾಗೃತಿ, ಹ್ಯಾವಿಂಗ್ ನಾಲೆಜ್ ಆಫ್ ದ ಸಿಚುವೇಶನ್ ಅಂತ ಹೇಳ್ಬೋದು. ಪರಿಸ್ಥಿತಿಯ ಅರಿವು ಅಂತ ನಾವು ಹೇಳ್ಬೋದು. ದಿಸ್ ಪೋಯಮ್ ಈಸ್ ಕಂಪೋಸ್ಡ್ ಬೈ ಸಿಲ್ವಿಯಾ ಸ್ಟರ್ಡ್ಸ್. ಇನ್ ದಿಸ್ ಪೋಯಮ್ ಅವರು ಏನು ಹೇಳ್ತಾರೆ, ನಾವು ವಾಸ ಮಾಡುವಂತಹ ಪರಿಸರದ ಪರಿಸ್ಥಿತಿ ಹೇಗೆ ಆಗಿದೆ ಎಂದು ಹೇಳ್ತಾ ಅದರ ಬಗ್ಗೆ ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಓಕೆ, ನೌ ಲೆಟ್ us read the poem. Please open your page number 33, Awareness. Broken bottles and charred pieces of glass, wadded up newspapers tossed on the grass, pouring off concrete and tearing out trees. This is the environment that surrounds me. Poisons and insecticides sprayed on our food. Oceans filling with thick oil crude. All sea life destined to a slow, awful doom. These are the things we are to consume. Mills pumping out iron, expelling yellow fumes. Airlines emitting caustic gases from fuels. Weapons of destruction tested at desolate sites, and this is the air that's to sustain life. There has to be something that someone can do, like raise the awareness to those around you, that if we don't heed the problem at hand, it's your life that's at stake, the destruction of man. Dear children, in this poem there are so many difficult words. Now let us read and understand the meanings of these words. ಮಕ್ಕಳೇ, ಇಲ್ಲಿರುವ ಕಠಿಣ ಪದಗಳನ್ನು ನಾವು ಅಂಡರ್ಲೈನ್ ಮಾಡಿಕೊಳ್ಳೋಣ ಮತ್ತು ಅದರ ಅರ್ಥಗಳನ್ನು ನಾವು ತಿಳಿಯೋಣ. ಓಕೆ, ಪ್ಲೀಸ್ ಅಂಡರ್ಲೈನ್ ದೇರ್ ಅವೇರ್ನೆಸ್. ಅವೇರ್ನೆಸ್ ಅಂದರೆ ಏನು? ಹ್ಯಾವಿಂಗ್ ನಾಲೆಜ್, ಚೆನ್ನಾಗಿ ತಿಳಿದ, ಅರಿವುಳ್ಳ ಅಂತ ಹೇಳ್ಬೋದು ಕನ್ನಡದಲ್ಲಿ. ಓಕೆ, ನೆಕ್ಸ್ಟ್ ಅಂಡರ್ಲೈನ್ ದೇರ್ ಬ್ರೋಕನ್, ಒಡೆದ ಅಂತ ಹೇಳ್ಬೋದು, ಬ್ರೋಕನ್.
charred, charred. Charred means half burnt. ಅರ್ಧಂಬರ್ಧ ಉರಿದ ಅಂತ ಹೇಳ್ಬೋದು ನಾವು. ಓಕೆ. ವಾಡೆಡ್, ವಾಡೆಡ್ ಅಂದರೆ ಪೇಪರ್ಸ್ ಬಂಡಲ್ಡ್ ಟುಗೆದರ್, ಕಾಗದ ಚೂರುಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟಿರುವುದು. ವೃತ್ತಪತ್ರಿಕೆಗಳನ್ನು ನಾವು ಬಂಡಲ್ ಮಾಡಿ ಒಟ್ಟಿಗೆ ಇಡ್ತೇವಲ್ವ ಹಾಗೆ. ಓಕೆ. ವಾಡೆಡ್, ವಾಡೆಡ್. ಓಕೆ. ನೆಕ್ಸ್ಟ್ ನೋಡಿ ಅಲ್ಲಿ, ನೆಕ್ಸ್ಟ್ ಯು ಹ್ಯಾವ್ ಟು ಅಂಡರ್ಲೈನ್ ಟಾಸ್ಡ್. ಟಾಸ್ಡ್, ಟಾಸ್ಡ್ ಮೀನ್ಸ್ ಥ್ರೋ ಕೇರ್ಲೆಸ್ಲಿ, ಎಲ್ಲೆಂದರಲ್ಲಿ ಬಿಸಾಡೋದು ನಾವು. ಓಕೆ, ಇಟ್ ಈಸ್ ಟಾಸ್ಡ್. ನೆಕ್ಸ್ಟ್ ಇನ್ಸೆಕ್ಟಿಸೈಡ್ಸ್. ಇನ್ಸೆಕ್ಟಿಸೈಡ್ಸ್ ಕೀಟನಾಶಕ ಅಂತ ಹೇಳ್ತೇವೆ ನಾವು. ಕೀಟನಾಶಕ, ಕ್ರಿಮಿನಾಶಕ ಅಂತ ಹೇಳ್ತೇವೆ. ಓಕೆ, ಸಾರಿ, ಅದಕ್ಕಿಂತ ಮೊದಲು ನೋಡಿ ಥರ್ಡ್ ಲೈನಲ್ಲಿ ಕಾಂಕ್ರೀಟ್. ಕಾಂಕ್ರೀಟ್, ಅಂಡರ್ಲೈನ್ ದಟ್ ವರ್ಡ್, ಕಾಂಕ್ರೀಟ್, ಸಾಲಿಡ್. ಓಕೆ, ಘನ ಅಥವಾ ಗಟ್ಟಿಯಾದ ಅಂತ ಹೇಳ್ತೇವೆ. ಓಕೆ. ಟೇರಿಂಗ್, ಅಂಡರ್ಲೈನ್ ದಟ್ ವರ್ಡ್, ಟೇರಿಂಗ್. ಟೇರಿಂಗ್ ಮೀನ್ಸ್ ಟು ಪುಲ್ ವಿತ್ ಫೋರ್ಸ್, ಅಂದರೆ ಜೋರಾಗಿ ಎಳೆದು ಹರಿಯುವುದು. ಓಕೆ. ಇನ್ಸೆಕ್ಟಿಸೈಡ್ಸ್ ನಾನು ಹೇಳಿದೆ. ನೆಕ್ಸ್ಟ್ ಸ್ಪ್ರೇಡ್. ಸ್ಪ್ರೇಡ್ ಚಿಮುಕಿಸು, ಚಿಮುಕಿಸು. A fine mist of liquid like that made by a waterfall. Okay, ಚಿಮುಕಿಸು ಅಂತ ಹೇಳ್ತೇವೆ. ನೆಕ್ಸ್ಟ್ ನೆಕ್ಸ್ಟ್ ವರ್ಡ್ ಈಸ್ ಕ್ರೂಡ್. ಕ್ರೂಡ್, ಕ್ರೂಡ್, ದಟ್ ಈಸ್ ಕಚ್ಚಾ. ಕಚ್ಚಾ ಅಂತ ಹೇಳ್ತಾರೆ, ಕಚ್ಚಾ. ಓಕೆ, ನಾಟ್ ರಿಫೈನ್ಡ್, ನಾಟ್ ರಿಫೈನ್ಡ್. ಓಕೆ. ನೆಕ್ಸ್ಟ್ ಡೆಸ್ಟಿನ್ಡ್. ಡೆಸ್ಟಿನ್ಡ್, ಡಿಟರ್ಮೈನ್ಡ್ ಅರ್ಲಿಯರ್, ಮೊದಲೇ ನಿರ್ಧರಿಸಿದ, ಮೊದಲೇ ನಿರ್ಧರಿಸಿದ. ನೆಕ್ಸ್ಟ್ ಅಂಡರ್ಲೈನ್ ದ ವರ್ಡ್ awful doom. Awful doom, awful doom, great destruction, ಅಪಾರ ಪ್ರಮಾಣದ ಹಾನಿ ಅಂತ ಹೇಳ್ತೇವೆ. ಕನ್ಸ್ಯೂಮ್. ಕನ್ಸ್ಯೂಮ್, ಟು ಈಟ್ ಅಪ್ ಆರ್ ಟು ಯೂಸ್, ಸಂಪೂರ್ಣವಾಗಿ ಕಬಳಿಸು, ಅಥವಾ ನಾವು ತಿನ್ನುವ ಅಥವಾ ಉಪಯೋಗಿಸುವ ಅಂತೇಳಿ ಹೇಳ್ತೇವೆ. Next word, underline there, expelling. Expelling, to drive, to drive, or force out, or to send away. ಒತ್ತಾಯದಿಂದ ಹೊರ ಹಾಕೋದು. ಓಕೆ, ಒತ್ತಾಯದಿಂದ ಹೊರ ಹಾಕು. ಓಕೆ. ನೆಕ್ಸ್ಟ್ ಎಮಿಟಿಂಗ್. ಎಮಿಟಿಂಗ್, ಎಮಿಟಿಂಗ್ ಮೀನ್ಸ್ ಟು ಸೆಂಡ್ ಆರ್ ಗಿವ್ ಔಟ್. ಬೆಳಕು ಅಥವಾ ಶಬ್ದದಿಂದ ಹೊರಬರುವ. ಓಕೆ, ಹೊರಬರುವ ಅಂತ ಹೇಳ್ತೀವಿ ನಾವು. ಡಿಸ್ಟ್ರಕ್ಷನ್. ಡಿಸ್ಟ್ರಕ್ಷನ್, ದ ಆ್ಯಕ್ಟ್ ಆಫ್ ಡಿಸ್ಟ್ರಾಯಿಂಗ್ ಆರ್ ಬೀಯಿಂಗ್ ಡಿಸ್ಟ್ರಾಯ್ಡ್, ನಾಶ ಮಾಡುವ ಕ್ರಿಯೆ, ಹಾಳು ಮಾಡುವ ಕ್ರಿಯೆ ಅಂತ ಹೇಳ್ಬೋದು. ಡೆಸೊಲೇಟ್. ಡೆಸೊಲೇಟ್ ಅಂದರೆ ಎಂಟಿ ಅಥವಾ ಲೋನ್ಲಿ, ಖಾಲಿಯಾದ ಅಂತ ಹೇಳ್ಬೋದು. ಖಾಲಿಯಾದ, ನಿರ್ಜನ. ನಿರ್ಜನ ಇಸ್ ಅ ಗುಡ್ ವರ್ಡ್, ನಿರ್ಜನ. ಓಕೆ. ಸಸ್ಟೈನ್ ಅಂದರೆ ತಾಳಿಕೊಳ್ಳು, ಸಹಿಸಿಕೊಳ್ಳು. ಓಕೆ, ಪ್ಲೀಸ್ ಅಂಡರ್ಲೈನ್ ದಟ್ ವರ್ಡ್. ದೀಸ್ ಆರ್ ದ ವರ್ಡ್ಸ್ ಯು ಹ್ಯಾವ್ ಟು ಅಂಡರ್ಲೈನ್. ರೇಸ್. ರೇಸ್ ಮೀನ್ಸ್ ಟು ಲಿಫ್ಟ್ ಅಪ್, ಮೇಲಕ್ಕೆತ್ತು. ಹೀಡ್, ಪೇ ಕೇರ್ಫುಲ್ ಅಟೆನ್ಷನ್ ಅಂದರೆ ಜಾಗರೂಕತೆಯಿಂದ
ಲಕ್ಷ್ಯ ಕೊಡುವಂಥದ್ದು, ಗಮನ ಕೊಡುವಂಥದ್ದು. ಓಕೆ, ನೆಕ್ಸ್ಟ್ ವರ್ಡ್ ಸ್ಟೇಕ್, ಪುಟ್ ಆಟ್ ರಿಸ್ಕ್ ಅಂದರೆ ತೊಂದರೆಗೆ ಒಳಪಡಿಸು. ಸೊ ಡಿಯರ್ ಚಿಲ್ಡ್ರನ್, these are the words you have to underline, then you have to write, you have to by heart the spelling, and as well as you have to know the spellings and meaning of these words. Okay children, then only you will able to understand this poem. Okay children, good. Dear children, now I am going to sing this poem. Please open your textbook and keep your finger on that line. Broken bottles and charred piece of glass, wadded up newspapers tossed on the grass, pouring off concrete and tearing out trees. This is the environment that surrounds me. Poisons and insecticides sprayed on our food, oceans filling with thick oil crude, all sea life destined to a slow awful doom. These are the things we are to consume. Mills pumping out iron, expelling yellow fumes, airlines emitting caustic gases from fuels, weapons of destruction tested desolate size, and this is the air that's to sustain life. There has to be something that someone can do, like raise awareness to those around you, that if we don't hit the problem at hand, it's your life that stakes the destruction of man. It's your life that stakes the destruction of man. It's your life that stakes the destruction of man. Now, let us understand the poem. See here, broken bottles and charred pieces of glass. ನೋಡಿ, ಒಡೆದ ಬಾಟಲಿಗಳು ಮತ್ತು ಅರ್ಧ ಸುಟ್ಟ ಗಾಜಿನ ತುಣುಕುಗಳು. ದೆನ್ ವಾಡೆಡ್ ಅಪ್ newspaper tossed on the grass. ಹುಲ್ಲಿನ ಮೇಲೆ ಸುತ್ತಿ ಬಿಸಾಡಿದ, ಎಲ್ಲೆಂದರಲ್ಲಿ ಬಿಸಾಡಿದಂತಹ ವೃತ್ತಪತ್ರಿಕೆಗಳು. pouring off concrete and tearing out trees. ಸುರಿದ ಕಾಂಕ್ರೀಟ್ಗಳಾಗಿರ್ಬೋದು ಮತ್ತು ಹರಿದ ಗಿಡಗಳು, ಎಲ್ಲೆಂದರಲ್ಲಿ ಗಿಡ ಮರಗಳನ್ನು ಕಡಿದು ಅಲ್ಲಿ ನಾವು ಕಾಂಕ್ರೀಟ್ ರೋಡ್ಗಳನ್ನು ಮಾಡ್ತಾ ಇರುವುದು ಕಾಣ್ತದೆ ನಮಗೆ. ಇದೇ ಪರಿಸರವೇ ನನ್ನನ್ನು ಸುತ್ತಿರುವುದು. ಸೊ here poet asking questions. This is the environment that surrounds me. ಇದೇ ಪರಿಸರವೇ ನನ್ನನ್ನು ಸುತ್ತುವರಿದಿರುವುದು ಅಂತ ಹೇಳ್ತಾರೆ. ಒಡೆದ ಬಾಟಲಿಗಳನ್ನು ಬಿಸಾಡಿದ್ದಾರೆ, ಅರ್ಧ ಗಾಜಿನ ಸುಟ್ಟಂತಹ ಗಾಜಿನ ತುಣುಕುಗಳನ್ನು ಮತ್ತು ಎಲ್ಲೆಂದರಲ್ಲಿ ಸುತ್ತಿ ನಮ್ಮ ವೃತ್ತಪತ್ರಿಕೆಗಳನ್ನು ಹುಲ್ಲಿನ ಮೇಲೆ ಬಿಸಾಡಿದ್ದಾರೆ. ಕಾಂಕ್ರೀಟ್ಗಳನ್ನು ಕಾಣ್ತಾ ಇದ್ದೇವೆ, ಅಲ್ಲಲ್ಲಿ ಮರಗಳ ತ್ಯಾಜ್ಯಗಳನ್ನು ಕಾಣ್ತೇವೆ. ಇದೇ ನನ್ನನ್ನು ಸುತ್ತಿರುವಂತಹ ಪರಿಸರ ಅಂತ ಹೇಳ್ತಾರೆ. ನೆಕ್ಸ್ಟ್, ಪಾಯ್ಸನ್ಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಸ್ಪ್ರೇಡ್ ಆನ್ ಅ ಫುಡ್, ಓಷನ್ಸ್ ಫಿಲ್ಲಿಂಗ್ ವಿತ್ ಥಿಕ್ ಆಯಿಲ್ ಕ್ರೂಡ್. ನೋಡಿ, ಪಾಯ್ಸನ್ಸ್ ವಿಷ ಮತ್ತು ಕ್ರಿಮಿನಾಶಕಗಳು ನಮ್ಮ ಆಹಾರದ ಮೇಲೆ ಚಿಮುಕಿಸಲ್ಪಟ್ಟಿವೆ. ನೋಡಿ ಮಕ್ಕಳೇ, ನಾವೀಗ ನೋಡ್ತೇವೆ, ಯಾವುದೇ ಬೆಳೆಗಳನ್ನು ಬೆಳೆಸಬೇಕಾದ್ರೆ ಅದಕ್ಕೆ ನಾವು ತರಕಾರಿಗಳನ್ನು ಬೆಳೆಸೋದಾಗಿರ್ಬೋದು, ಧಾನ್ಯಗಳಾಗಿರ್ಬೋದು,
ಅಥವಾ ಹಣ್ಣು ಹಂಪಲುಗಳಾಗಿರ್ಬೋದು, ಅದಕ್ಕೆ ಎಷ್ಟೊಂದು ಕ್ರಿಮಿನಾಶಗಳನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ, ಚಿಮುಕಿಸ್ತಾ ಇದ್ದಾರೆ. ಮತ್ತು ಓಷನ್ಸ್ ಫಿಲ್ಲಿಂಗ್ ವಿತ್ ಥಿಕ್ ಆಯಿಲ್ ಕ್ರೂಡ್. ಸಮುದ್ರ ಕೂಡ ಏನಾಗಿದೆ, ನಮಗೆ ತೈಲ ಸಾಗಾಟನೆ ಆಗಬೇಕಾದ್ರೆ ಸಮುದ್ರ ಮಾರ್ಗದಿಂದ, ಜಲಮಾರ್ಗದಿಂದ ಆಗಬೇಕು ಅಲ್ವಾ? ಅವಾಗ ಏನಾಗಿದೆ, ತೈಲ ಸೋರಿಕೆಯಿಂದಾಗಿ ಏನಾಗಿದೆ, ಸಮುದ್ರಗಳು ದಪ್ಪವಾದಂತಹ ಕಚ್ಚಾ ಎಣ್ಣೆಯಿಂದ, ಕ್ರೂಡ್ ಆಯಿಲ್, ಕಚ್ಚಾ ಎಣ್ಣೆಯಿಂದ ತುಂಬಿಕೊಂಡಿವೆ. ಆಲ್ ಸೀ ಲೈಫ್ ಡೆಸ್ಟಿನ್ಡ್ ಟು ಅ ಸ್ಲೋ ಆಫುಲ್ ಡೂಮ್. ಏನಾಗ್ತದೆ ಇದರಿಂದಾಗಿ, ಸಾವಕಾಶವಾಗಿ ಎಲ್ಲ ಸಮುದ್ರ ಜೀವಿಗಳು ವಿನಾಶದ ಸುಳಿವಲ್ಲಿ ಸಿಕ್ಕಿವೆ, ವಿನಾಶದ ಸುಳಿಯಲ್ಲಿ ಸಿಲುಕಿವೆ. ದೀಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಕನ್ಸ್ಯೂಮ್. ಇಂಥ ವಸ್ತುಗಳನ್ನೇ ನಾವು ಇವಾಗ ತಿನ್ನಬೇಕಾಗಿದೆಯೇ ಅಂತ ಆ poet is asking. Next, mills pumping out iron expelling yellow fumes. ಮಿಲ್ಸ್ ಅಂದ್ರೇನು, ಕಾರ್ಖಾನೆಗಳು ಏನು ಮಾಡ್ತವೆ, ಪಂಪಿಂಗ್ ಔಟ್ ಅಯನ್ ಎಕ್ಸ್ಪೆಲ್ಲಿಂಗ್ ಯೆಲ್ಲೋ ಫ್ಯೂಮ್ಸ್, ಕಬ್ಬಿಣದ ಹಳದಿ ಹೊಗೆಯನ್ನು, ಬೇಡದಂತಹ ವಿಷಕಾರಿ ಅನಿಲವನ್ನು ಅದು ಏನು ಮಾಡ್ತಾ ಇದೆ, ಹೊರ ಬಿಡ್ತಾ ಇದೆ, ಚಿಮ್ತಾ ಇದೆ. ಏರ್ಲೈನ್ಸ್ ಎಮಿಟಿಂಗ್ ಕಾಸ್ಟಿಕ್ ಗ್ಯಾಸಸ್ ಫ್ರಮ್ ಫ್ಯೂಲ್ಸ್. ವಿಮಾನಗಳ ಇಂಧನಗಳಿಂದ ಏನಾಗ್ತದೆ, ವಿಮಾನಗಳಿಗೆ ಚಲಿಸಲು ಉಪಯೋಗಿಸುವಂತಹ ಇಂಧನಗಳಿಂದ ಏನಾಗಿದೆ, ಕಾಸ್ಟಿಕ್ ಅನಿಲ ಎಂಬುದು ವಿಷಕಾರಿ ಅನಿಲ ನಮ್ಮ ಗಾಳಿಯನ್ನು ಸೇರ್ತಾ ಇದೆ. ಮಾತ್ರ ಅಲ್ಲ, ವೆಪನ್ಸ್ ಆಫ್ ಡಿಸ್ಟ್ರಕ್ಷನ್, ವೆಪನ್ಸ್ ಶಸ್ತ್ರಾಸ್ತ್ರ ಅಂತ ಹೇಳ್ತೇವೆ, ವೆಪನ್ಸ್ ಆಫ್ ಡಿಸ್ಟ್ರಕ್ಷನ್ ಟೆಸ್ಟೆಡ್ ಆಟ್ ಡೆಸೊಲೇಟ್ ಸೈಟ್ಸ್. ಅಂದರೆ ಏನು, ನಿರ್ಜನ ಸ್ಥಳಗಳಲ್ಲಿ ಏನು ಮಾಡ್ತಾರೆ, ಈ ವಿನಾಶಕಾರಿ ಶಸ್ತ್ರಾಸ್ತ್ರಗಳ ಪರೀಕ್ಷೆಗಳು ನಡೆದಿವೆ. ನಿರ್ಜನವಾದ ಪ್ರದೇಶಗಳಲ್ಲಿ ಈ ಶಸ್ತ್ರಾಸ್ತ್ರಗಳ ಪರೀಕ್ಷೆ ಆಗ್ತದೆ, ಈ ಪರೀಕ್ಷೆಗಳು ನಡೆಯಿವೆ. ಇದರಿಂದ ಏನಾಗ್ತದೆ, ಈ ಸ್ಫೋಟಗಳು ಎಲ್ಲ ಆಗುವಾಗ ಆ ವಿಷಕಾರಿ ಅನಿಲಗಳು ಏನಾಗ್ತದೆ, ನಮ್ಮ ಒಳ್ಳೆಯ ಗಾಳಿಯನ್ನು ಸುತ್ತಿ ಇದ್ದ ಅನಿಲವನ್ನು ಏನು ಮಾಡಿದ್ದೇವೆ, ಗಾಳಿಯನ್ನು ಮಲಿನ ಮಾಡಿದೆ. ಸೊ ಆ್ಯಂಡ್ ದಿಸ್ ಈಸ್ ದ ಏರ್ ದಟ್ಸ್ ಟು ಸಸ್ಟೈನ್ ಲೈಫ್. ಇಂತಹ ಗಾಳಿಯನ್ನು ಸೇವಿಸಿ ಜೀವಿಗಳು ಬದುಕಬೇಕೆ ಅಂತ ಹೇಳ್ತಾರೆ. ನೆಕ್ಸ್ಟ್, there has to be something that someone can do, like raise the awareness those around you. There has to be something, ಯಾರಾದರೂ ಏನನ್ನಾದರೂ ಮಾಡಲೇಬೇಕು. ಹೇಗೆಂದರೆ, ನಿಮ್ಮ ಸುತ್ತಲೂ ಇರುವವರಲ್ಲಿ ಏನು ಮಾಡಬೇಕು, ಜಾಗೃತಿಯನ್ನು, ಲೈಕ್ ರೈಸ್ ಅವೇರ್ನೆಸ್, ಯು ಹ್ಯಾವ್ ಟು ಲಿಫ್ಟ್ ಅಪ್ ದ ಅವೇರ್ನೆಸ್. ನೀವೇನು ಮಾಡಬೇಕು, ಜಾಗೃತಿಯನ್ನು ನಾವು ಪ್ರತಿಯೊಬ್ಬರಲ್ಲಿ ಮೂಡಿಸಲೇಬೇಕು. ಏನಾದರೂ ಮಾಡಿ, ಹೇಗಾದರೂ ಮಾಡಿ, ಏನನ್ನಾದರೂ ಮಾಡಿ ನಾವು ಈ ನಮ್ಮ ಪರಿಸರವು ನಾಶವಾಗುವುದನ್ನು, ಪರಿಸರ ಹಾಳಾಗುವುದನ್ನು ನಾವು ತಡಿಬೇಕು ಅಂತ ಹೇಳ್ತೇವೆ. ಅದಕ್ಕಾಗಿ ನಾವು ವಿ ಹ್ಯಾವ್ ಟು ರೇಸ್ ದ ಅವೇರ್ನೆಸ್, ನಾವು ಜಾಗೃತಿಯನ್ನು ಮೂಡಿಸಬೇಕು, ಸುತ್ತಲೂ ಜಾಗೃತಿಯನ್ನು ಮೂಡಿಸಬೇಕು. ದ್ಯಾಟ್ ಇಫ್ ವಿ ಡೋಂಟ್ ಹಿಟ್ ದ ಪ್ರಾಬ್ಲಮ್ ಅಟ್ ಹ್ಯಾಂಡ್, ಈ ಸಮಸ್ಯೆಗೆ ಕ್ರಮವನ್ನು ನೀವು ನಾವು ಕೈಗೊಳ್ಳದಿದ್ದರೆ ಇಟ್ಸ್ ಯೋರ್ ಲೈಫ್ ದಟ್ಸ್ ಅಟ್ ಸ್ಟೇಕ್, ದ ಡಿಸ್ಟ್ರಕ್ಷನ್ ಆಫ್ ಮ್ಯಾನ್. ಏನಾಗ್ತದೆ, ನಮ್ಮ ಜೀವನ ಅಪಾಯದಲ್ಲಿದೆ, ಅದುವೇ ಮಾನವನ ವಿನಾಶ. ಡಿಸ್ಟ್ರಕ್ಷನ್ ಆಫ್ ಮ್ಯಾನ್ ಅಂದರೆ ಮಾನವನ ವಿನಾಶ. ಒಂದು ವೇಳೆ ಪರಿಸರದಲ್ಲಿ ಕಾಣುವಂತಹ ಈ ಒಂದು ಪರಿಸ್ಥಿತಿಗೆ ನಾವು ಎಲ್ಲರಲ್ಲಿ ಜಾಗೃತಿಯನ್ನು ಮೂಡಿಸದೇ ಇದ್ದರೆ ನಮ್ಮ ವಿನಾಶಕ್ಕೆ, ಮಾನವನ ವಿನಾಶಕ್ಕೆ ನಾವೇ ಕಾರಣ ಆಗ್ತೇವೆ
ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಆ ಪೋಯಿಟ್ ಸಿಲ್ವಿಯಾ ಸ್ಟಲ್ಟ್ಸ್ ಎಕ್ಸ್ಪ್ಲೇನ್ಸ್ ಆ್ಯಂಡ್ ರೈಸ್ ದ ಅವೇರ್ನೆಸ್. Okay, my dear children, please read the poem. Listen many times the pronunciation of the words, meanings of the words, then recite this poem and sing melodiously. Okay? Hope you all have understood this poem. So I conclude my today's class. See you again. Till then, take care, stay home, stay safe. Bye children.